ಒಂದು ದಿನ ಕಾಲವೇ ನಿಂತು ಹೋಗುತ್ತದೆ ಎಂದು ಹೇಳಿದರೆ ನೀವು ನಂಬ್ತೀರಾ? ಮಾನವ ಇತಿಹಾಸವನ್ನು ಯುಗಗಳಾಗಿ ವಿಭಜಿಸಲಾಗಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಧರ್ಮ ಕ್ಷೀಣಿಸುವ ಕಾಲ, ಅಧರ್ಮ ಏರುವ ಕಾಲ, ಮಾನವನು ತನ್ನ ಮಾನವತ್ವವನ್ನೇ ನಿಧಾನವಾಗಿ ಕಳೆದುಕೊಳ್ಳುವ ಕಾಲ. ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಒಂದು ಭವಿಷ್ಯವಾಣಿ ಉಲ್ಲೇಖಿಸಲಾಗಿದೆ. ಕಲಿಯುಗದ ಅಂತ್ಯದಲ್ಲಿ ವಿಷ್ಣುವಿನ ದಶಮ ಅವತಾರ ಕಲ್ಕಿ ಅವತರಿಸುವನು ಎಂದು. ಶಂಭಲ ಎಂಬ ಪವಿತ್ರ ಭೂಮಿಯಲ್ಲಿ ಒಬ್ಬ ಯೋಧ ಜನ್ಮ ತಾಳುವನು. ಬಿಳಿ ಕುದುರೆಯ ಮೇಲೆ, ಕೈಯಲ್ಲಿ ದಿವ್ಯ ಖಡ್ಗ. ಕತ್ತಲನ್ನು ಛೇದಿಸುವ ಬೆಳಕಾಗಿ ಅವನು ಬರುತ್ತಾನೆ. ಅಧರ್ಮ ನಾಶವಾಗುತ್ತದೆ, ಅಸತ್ಯ ಕುಸಿದು ಬೀಳುತ್ತದೆ, ಸತ್ಯವು ಮತ್ತೆ ಉದಯಿಸುತ್ತದೆ. ಆದರೆ ಕಲ್ಕಿ ಒಬ್ಬ ವ್ಯಕ್ತಿಯೇ ಅಥವಾ ಒಂದು ಜಾಗೃತಿಯೇ? ಕತ್ತಲೆ ಎಷ್ಟು ಗಾಢವಾಗಿದೆಯೋ ಅಷ್ಟೇ ಪ್ರಕಾಶಮಾನವಾಗಿರುತ್ತದೆ. ಅವನು ಬರುತ್ತಾನೆ ಎಂದು ನಾವು ಕಾಯಬೇಕೇ ಅಥವಾ ನಾವು ಎಚ್ಚರವಾಗುತ್ತೇವೆಯೇ? ಧರ್ಮವನ್ನು ಕಾಪಾಡುವುದು ಅದು ನಮ್ಮ ಕೈಯಲ್ಲೇ ಇದೆ.